ಹಾಯ್ ಗೈಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ದ್ವಿತೀಯ PUC ಇತಿಹಾಸ ಸೆಕೆಂಡ್ ಇಯರ್ ಇತಿಹಾಸ ಪರೀಕ್ಷೆಯ ಸಂಪೂರ್ಣವಾದಂತಹ ಗವರ್ಮೆಂಟ್ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ, ಈಗ ತಾನೇ ಪ್ರಕಟವಾದಂತಹ ಸರ್ಕಾರಿ ಒಂದು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಂದಂತಹ ಕೀ ಆನ್ಸರ್ಸ್ಗಳು ಇತಿಹಾಸದಿಂದ. ಬನ್ನಿ ಹಾಗಾದರೆ ಶುರು ಮಾಡೋಣ. ಒಂದನೆಯ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಭೂ ಉತ್ಖನನ, ಸರಿಯಾದ ಉತ್ತರ. ಎರಡನೇದು ದುರ್ವಿನೀತ, ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ದುರ್ವಿನೀತ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಂಚಿ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದನೇ ಕೆಂಪೇಗೌಡ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಉಡ್ಡನ ವರದಿ. ಆರನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಸತ್ತವರ ಒಂದು ಗುಡ್ಡ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಾರ್ಶ್ವನಾಥ. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಿತಾಬ್ ಉಲ್ ಹಿಂದ್. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಲಿಗಢ್. ನೆಕ್ಸ್ಟ್ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಯಾರಾಮ್ ಸಹಾನಿ ಹರಪ್ಪ ಶೋಧನೆ. ಕಾನಿಷ್ಕ ಕುಶಾನರ ಪ್ರಸಿದ್ಧ ದೊರೆ. ಬಸವೇಶ್ವರರು ಶಕ್ತಿ ವಿಶಿಷ್ಟವಾದ ಸಿದ್ಧಾಂತ. ಲಾರ್ಡ್ ಡಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಎಂಬ ನೀತಿಯನ್ನು ಜಾರಿಗೆ ತಂದರು. ವಲ್ಲಭಭಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ. ನೆಕ್ಸ್ಟ್ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೆಗಸ್ತನಿಸ್. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಸಿಕ್ ಗುಹಾಶಾಸನ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಯೂರ ವರ್ಮ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶಿಸ್ತು ಎಂಬುದು ಕಂದಾಯ ಪದ್ಧತಿ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ನೆಕ್ಸ್ಟ್ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗತಕಾಲದ ಘಟನೆಗಳ ಮತ್ತು ಮಾನವನ ಸಾಧನೆಗಳ ದಾಖಲೆ. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರೀಕ್ ಪದಗಳಾದ ಪ್ಯಾಲಿಯೋ ಅಂದರೆ ಹಳೆಯ ಲಿಥಿಕ್ ಎಂದರೆ ಶಿಲೆ, ಪ್ಯಾಲಿಯೋಲಿಥಿಕ್ ಇದನ್ನು ಹಳೆಯ ಶಿಲೆಗಳು. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ವೇತಾಂಬರರು ಮತ್ತು ದಿಗಂಬರರು. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಧರ್ಮಸ್ಥಯ ಮತ್ತು ಕಂಟಕ ಶೋಧನೆ. ನೆಕ್ಸ್ಟ್ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚೀನಿ ಯಾತ್ರಿಕ ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡಲು. 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜೀಜಾಭಾಯಿ, ದಾದಾಜಿ ಕೊಂಡದೇವ, ಸಂತ ರಾಮದಾಸ್ ತುಕಾರಾಮ್. ಟಿಪ್ಪು ತನ್ನ ರಾಜ್ಯದ ಅರ್ಧ ಭಾಗವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಯಿತು. ಯುದ್ಧ ಪರಿಹಾರವಾಗಿ 330 ಲಕ್ಷ ರೂಪಾಯಿಗಳನ್ನು ಬ್ರಿಟಿಷರಿಗೆ ನೀಡಬೇಕಾಯಿತು. ಪರಿಹಾರವನ್ನು ನೀಡುವವರಿಗೆ ತನ್ನ ಮಕ್ಕಳನ್ನು ಬ್ರಿಟಿಷರಲ್ಲಿ ಒತ್ತೆ ಇಡಬೇಕಾಯಿತು. ನೆಕ್ಸ್ಟ್ 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜಮೀನ್ದಾರಿ, ರೈತವಾರಿ, ಮಹಲ್ವಾರಿ. 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದರು 1863ರಲ್ಲಿ ಕಲ್ಕತ್ತಾದಲ್ಲಿ ಜನಿಸಿದರು. 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿ ವರ್ಗಾವಣೆ. ಕನ್ನಡ ಭಾಷೆಯನ್ನು ಅಧಿಕೃತ ಭಾಷೆಯನ್ನಾಗಿ ಮಾಡಿದರು. ನ್ಯಾಯಾಂಗ ಪೊಲೀಸ್ ಇಲಾಖೆಯ ಸಂಘಟನೆ. ರಾಜ್ಯವನ್ನು ಹಲವು ಘಟಕಗಳಾಗಿ ವಿಂಗಡಣೆ. ಈ ಎಲ್ಲ ಪಾಯಿಂಟ್ಸ್ಗಳು ಬಂದರೆ ನಿಮಗೆ ಔಟ್ ಆಫ್ ವರ್ಡ್ ಸಿಗುತ್ತೆ. ನೆಕ್ಸ್ಟ್ 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲಾರ್ಡ್ ಕರ್ಜನ್ 1905ರಲ್ಲಿ. ಇಷ್ಟು ಪಾಯಿಂಟ್ಸ್ ಬರೆದ್ರೆ ನಿಮಗೆ 2 ಅಂಕಗಳು ಸಿಗ್ತದೆ. 28ನೇ ಪ್ರಶ್ನೆಗೆ ಗಾಂಧೀಜಿಯವರು ಸಾಬರಮತಿ ಆಶ್ರಮದಿಂದ ದಂಡೆಯವರಿಗೆ ಉಪ್ಪಿನ ಸತ್ಯಾಗ್ರಹವನ್ನು ಕೈಗೊಂಡರು. 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ಜವಾಹರ್ಲಾಲ್ ನೆಹರು, 2 ವಲ್ಲಭಭಾಯಿ ಪಟೇಲ್, 3 ಪಟ್ಟಾಭಿ ಸೀತಾರಾಮಯ್ಯ. ಇವೆಲ್ಲವೂ ಕೂಡ ಭಾಗ ಸಿ. 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚೋಳರ ಗ್ರಾಮಾಡಳಿತ. ಫಸ್ಟ್ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಬರೆದಿದ್ದರೆ ನಿಮಗೆ ಕರೆಕ್ಟಾಗಿ 5 ಮಾರ್ಕ್ಸ್ಗಳು ಸಿಗ್ತದೆ. ಗ್ರಾಮ ಸ್ವಾಯತ್ತತೆ, ಗ್ರಾಮಗಳ ಜನರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು, ಪ್ರತಿನಿಧಿಗಳ ಮೂಲಕವರ್ಗ ಗ್ರಾಮಾಡಳಿತ ಕುರಿತು 1ನೇ ಪರಾಂತಕನ ಉತ್ತರ ಪೇರಲು, ಕುಡುವಲೈ, ಗ್ರಾಮವನ್ನು 30 ಭಾಗಗಳ ವಿಂಗಡಣೆ. ಇವೆಲ್ಲ ಪಾಯಿಂಟ್ಸ್ಗಳನ್ನು ಬರೆದಿದ್ದರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ. ಇಷ್ಟು ಪಾಯಿಂಟ್ಸ್ಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರಬೇಕಾಗುತ್ತೆ. ನಿಮ್ಮ ಉತ್ತರ ಪತ್ರಿಕೆಯಲ್ಲಿ 10 ಪಾಯಿಂಟ್ಸ್ಗಳನ್ನು ನೀವು ಏನಾದರೂ ಬರೆದಿದ್ದರೆ ನಿಮ್ಗೆ ಈಸಿಯಾಗಿ ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳಿವು. ಇಷ್ಟು ಬರೆದರೆ 5 ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದು ಜೊತೆಗೆ ವಿವರಿಸಬೇಕಾಗುತ್ತೆ. ನೆಕ್ಸ್ಟ್ 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಕೊಟ್ಟಿದೆ ನೋಡಿ. ಇವು ಸರಿಯಾದ ಉತ್ತರ ಇಷ್ಟಿರಬೇಕಾಗುತ್ತೆ. 5 ಅಂಕಗಳು ಮೀಸಲಿಟ್ಟಿರ್ತಾರೆ. ನೆಕ್ಸ್ಟ್ 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಿರ್ಜಾ ಇಸ್ಮಾಯಿಲರ ಪಾತ್ರ. ಇದು ಟೋಟಲ್ ಆಗಿ ಇಷ್ಟು ಬರ್ತದೆ ನಿಮಗೆ. ಓಕೆನಾ? ನೆಕ್ಸ್ಟು 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಇಷ್ಟು ಪಾಯಿಂಟ್ಸ್ಗಳನ್ನು ಬರೀಬೇಕು. ಇದಕ್ಕೆ 10 ಮಾರ್ಕ್ಸ್ಗಳು ಇರುತ್ತದೆ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಬರೀಬೇಕಾಗುತ್ತೆ. ಅವರ ಜೀವನ ಬಗ್ಗೆ, ತಂದೆ ಶುದ್ಧದ ತಾಯಿ ಎಷ್ಟು ಇನ್ಫಾರ್ಮೇಷನನ್ನು ಬರೆದು ಜೊತೆಗೆ ಅಷ್ಟಾಂಗ ಮಾರ್ಗಗಳು, ಬೌದ್ಧ ಧರ್ಮದ ಪ್ರಸಾರ, ತ್ರಿಪಿಟಕಗಳು, ಬೌದ್ಧ ಮಹಾಸಮ್ಮೇಳನಗಳು ಇವೆಲ್ಲ ವಿವರಣೆ ಬರೆದಾಗ ನಿಮಗೆ 10 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 35ನೇ ಪ್ರಶ್ನೆ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳಿವು. ಇಷ್ಟು ಸೈನಿಕ ಸಾಧನೆಗಳನ್ನು ನೀವು ವಿವರಿಸಿಬಿಟ್ಟಿದ್ರೆ
ನಿಮಗೆ 10 ಅಂಕಗಳು ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪ. ಇಷ್ಟು ಆನ್ಸರ್ಸನ್ನು ಬರಿಬೇಕಾಗುತ್ತೆ. ಬರೆದಿದ್ದರೆ ನಿಮಗೆ 10 ಅಂಕಗಳು ಸುಲಭವಾಗಿ ಸಿಕ್ಕಿರುತ್ತೆ. ನೆಕ್ಸ್ಟ್ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳು ಎಷ್ಟು ಇದ್ದಾವೆ, ಎಷ್ಟು ಟೋಟಲ್ ಆಗಿ 6 ಮತ್ತು 5 11 ಪಾಯಿಂಟ್ಸ್ಗಳು ಇದ್ದಾವೆ. ಕಾರಣಗಳು 6 ಇದ್ದಾವೆ, ಪರಿಣಾಮಗಳು 5 ಇದ್ದಾವೆ. ಟೋಟಲ್ 11 ಪಾಯಿಂಟ್ಸ್ಗಳನ್ನು ಬರೆದಿದ್ದರೆ ಯಾರು ಬರೆದಿರ್ತೀರ ಅವರಿಗೆ ಬರ್ತ್ ಪಾಯಿಂಟ್ಸ್ಗಳನ್ನು ಬರೆದು ಎಕ್ಸ್ಪ್ಲೇನ್ ಮಾಡಿದವರಿಗೆ 10 ಮಾರ್ಕ್ಸ್ಗಳು ಸಿಗುತ್ತೆ. ಇವೆಲ್ಲ ನೆಕ್ಸ್ಟ್ ಮತ್ತು 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಲಾನುಕ್ರಮದಲ್ಲಿ ಬರೆಯಲಾಗಿದೆ. ಭಾರತಕ್ಕೆ ಆರ್ಯಾಗಮನ, ಗುಪ್ತಸಿಕೆ ಆರಂಭ, ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿ ವರ್ಗಾವಣೆ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ. ಇವೆಲ್ಲ 4 ಮಾರ್ಕ್ಸ್. ಕಾಲಾನುಕ್ರಮ ಬರೆದ್ರೆ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 39A ಇದು ಹರಪ್ಪ ಸಿಂಧೂನ ಆಗುತ್ತೆ. ಈ ಪಾಯಿಂಟ್ಸ್ಗಳು ಇದರಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್ ಇದು ಡೈಗ್ರಾಮ್ ಹಾಕಿ ಯಾವ್ಯಾವುದು ಎಲ್ಲೆಲ್ಲಿ ಬರ್ತದೆ, ಹರಪ್ಪ ಎಲ್ಲಿ ಬರ್ತದೆ, ಪಾಟಲಿಪುತ್ರ, ಬೀದರ್, ಬದಾಮಿ ಇವೆಲ್ಲವೂ ಕೂಡ ಎಲ್ಲಿ ಬರ್ತದೆ ಅನ್ನೋದು ಗುರುತಿಸಿಬಿಟ್ರೆ ಆಯಿತು. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಮಾತ್ರ ಇವು. ಓಕೆ, ಎಷ್ಟು ಮೇನ್ ಇಂಪಾರ್ಟೆಂಟ್ ಇದು ಇಂಗ್ಲೀಷ್ ಮಾಧ್ಯಮದವರಿಗೆ. ಇದು ಇಂಗ್ಲೀಷ್ ಮಾಧ್ಯಮದವರಿಗೆ ಸರಿಯಾದಂತಹ ಒಂದು ಕೀ ಆನ್ಸರ್ಸ್ಗಳು ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ ಸಾಕು. ಆರಾಮಾಗಿ ಈಸಿಯಾಗಿ ನೀವು ಇದು ಮಾಡ್ಕೊಳ್ಬೋದು. ಓಕೆನಾ. ಇದು ನೆಕ್ಸ್ಟ್ ರಾಜ್ಯಶಾಸ್ತ್ರ ಆ್ಯಂಡ್ ಎಜುಕೇಷನ್, ಇಂಗ್ಲೀಷ್, ಸೋಷಿಯಾಲಜಿ ಎಲ್ಲವೂ ಕೂಡ ನನ್ನ ಒಂದು ಚಾನಲಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಆ್ಯಂಡ್ ಕೀ ಆನ್ಸರ್ಸ್ಗಳು ಕೂಡ ಇದೆ, ಎಲ್ಲ ಇದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.